ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಇವತ್ತು ನೀವು ನೋಡ್ತಿದ್ದೀರಾ ಒಂದು ಗಿಫ್ಟ್ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ಇದು ನನಗೆ ನನ್ನ ಸಿಸ್ಟರ್ ಕೊಟ್ಟಿದ್ದ ಗಿಫ್ಟು, ಬರ್ತ್ಡೇ ಗಿಫ್ಟ್ ಅಂತಲೇ ಅನ್ಬೋದು. ಸೊ ಸಕ್ಕತ್ತಾಗಿದೆ ಡ್ರೆಸ್ ಮಾತ್ರ. ಅದ್ರ ಫೋಟೋ ಕೂಡ ಒಂದೊಂದ್ಸಲಿ ಹಾಕ್ಕೊಂಡು ಶೇರ್ ಮಾಡಿದ್ದೀನಿ ಅನಿಸುತ್ತೆ. ಸೊ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಪ್ರಾಡಕ್ಟ್ ಡೀಟೇಲ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಅವಾಗ ಮಾತ್ರ ಶೇರ್ ಮಾಡ್ತೀನಿ. ನನಗೆ ಪಿಂಕು ಪಿಂಕು ಫಿಟ್ ಆಗುತ್ತಾ ಅಂತ, ಲೂಸ್ ಆಗುತ್ತಾ ಅನ್ಸುತ್ತಲ್ವ ಸ್ವಲ್ಪ. ನೀನು ಹೇಳಿದ್ಯಾ ಎಲ್ಲೋ ಅಂತ. ನಾನು ಡ್ರೆಸ್ ನೋಡಿದ್ರೆ ಅಲ್ವಾ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ನೋಡಿ ಎಷ್ಟು ಸಿಂಪಲ್ ಥೀಮ್, ಬಟ್ ಔಟ್ಪುಟ್ ಮಾತ್ರ ಸೂಪರಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಎಷ್ಟು ಸಿಂಪಲ್ ಆಗಿ ಬಟ್ಟೆ ಇಟ್ಟು ಮಾಡಿರೋ ಡಿಸೈನ್ ಇದು. ಏನಾದ್ರೂ ಮಾಡ್ತಾವ ನೋಡಿ. ಹೊಡ್ಕ ಎರಡು ಹೊಟ್ಟೆ ಹೊಡ್ಕ. ನೋವ್ತಾ ಇದೆ. ಇವತ್ತು ನಾನು ವೀಡಿಯೋ ಶೇರ್ ಮಾಡ್ಕೋಬೇಕು ಅಂತಿದ್ದು ಥೀಮ್ದಲ್ಲ, ಬಟ್ ಎಲ್ಲನೂ ಸೇರಿಸಿ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಮಮ್ಮಿ ನನಗೋಸ್ಕರ ಗುಲಾಬ್ ಜಾಮೂನ್ ಮಾಡಿದರು. ಏನು ಸರ್ಪ್ರೈಸ್ ಅಂತ ನೀವು ಯೋಚನೆ ಮಾಡ್ತಾಯಿರ್ರಿ. ಅಷ್ಟರಲ್ಲಿ ನಮ್ಮ ಅತ್ತೆ ಕೂಡ ನನಗೆ ಕ್ಯಾರೆಟ್ ಹಲ್ವಾ ಮಾಡಿ ಕಳಿಸಿದ್ರು. ಯಾಕಿರ್ಬೋದು ಅಂತ ಥಿಂಕ್ ಮಾಡ್ತಾಯಿರ್ರಿ. ಜೊತೆಗೆ ಮನೇಲಿ ಒಳ್ಳೆ ಡಿಶ್ ಕೂಡ ಮಾಡಿದರು, ಬಟ್ ಆಫ್ಟರ್ನೂನಿಗೆ ಮಾತ್ರನೇ ಬಿರಿಯಾನಿ, ಕಬಾಬ್, ಮೊಸರು ಬಜ್ಜಿ ಎಲ್ಲ. ಸೊ ಯಾಕಿರ್ಬೋದು. ಮತ್ತು ನಮ್ಮ ಹಸ್ಬೆಂಡ್ ನನಗೆ ಗಿಫ್ಟ್ ಕೂಡ ಕೊಟ್ಟಿದ್ದಾರೆ. ಯಾಕಿರ್ಬೋದು ಗೆಸ್ ಮಾಡಿ. ಎಸ್, ಇವತ್ತು ನನ್ನ ಬರ್ತ್ಡೇ, ಅದಕ್ಕೋಸ್ಕರ ಇಷ್ಟೊಂದು ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತಿರೋದು. ಕಟ್ ಮಾಡೋದನ್ನ ಹೇಳ್ಬೇಕು. ಹ್ಯಾಪಿ ಬರ್ತ್ಡೇ ಟು ಯು. ಏನೋ ವಿಶ್ ಮಾಡ್ಕೊಂಡು ಓದಮ್ಮ. ಈಗ ನೀವು ಯಾರು ಹೇಳ್ತಾ ನಾನು ಒಬ್ಬಳು ಹೇಳ್ಬೇಕಾ? ಇವಾಗ ಹೇಳ್ಬೇಕು, ಕಟ್ ಮಾಡ್ಬೇಕಾರೆ ಅಂತ. ಹಚ್ಬೇಕಾರೆ ಹೇಳ್ಬಾರ್ದು ಅಂತ. ಅಯ್ಯೋ, ಈ ವರ್ಷ ಲಕ್ಕಿ ಇರೋದ್ರಿಂದ ಬರ್ಡೇ ಏನೋ ಸ್ಪೆಷಲ್, ಬಟ್ ಯಾವುದೇ ಥರ ಡೆಕೋರೇಷನ್ ಮಾಡೋಕ್ಕಾಗಲ್ಲ, ಎಂಜಾಯ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಮಗು ಇನ್ನೂ ಚಿಕ್ಕದಲ್ವಾ. ಸೊ ಅವ್ನು ಯಾವಾಗ ಬೇಕಾದ್ರೆ ಆಳ್ಬೋದು, ಅವ್ನು ಮೂಡ್ ಬೇಕಾದ್ರೆ ಚೇಂಜ್ ಆಗ್ಬೋದು. ಸೊ ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ನಾನು ಕೇಕ್ ಕಟ್ ಮಾಡಿ 1-2-3 ಗಿಫ್ಟ್ ತೊಗೊಂಡು ಅದನ್ನು ಓಪನ್ ಮಾಡಿ ನಿಮಗೆಲ್ಲ ತೋರಿಸೋ ಅಷ್ಟರಲ್ಲಿ ನನ್ನ ಮಗನಿಗೆ 2ನೇ ಸಲ ಹೊಟ್ಟೆ ಹಸಿವು ಆಗಿಬಿಟ್ಟಿತ್ತು. ಬಟ್ ಅದನ್ನೇ ಅದು ವೀಡಿಯೋದಲ್ಲಿ ಹಾಕಲಿಲ್ಲ ಅಷ್ಟೇ. ಸೊ ಪಾಪು ಚಿಕ್ಕದಿದ್ದಾಗ ನಾವು ಎಷ್ಟಾಗುತ್ತೋ ಅಷ್ಟು ಮಾತ್ರ ಎಂಜಾಯ್ ಮಾಡೋಕ್ಕಾಗೋದು. ಆದ್ರೂ ಬಿಡ್ದಿರಂಗೆ ಪಾಪುನ ಕರ್ಕೊಂಡು ನಾವು ಹೋಟ್ಲಿಗೆ ಹೋಗಿದ್ರಿ ಅಂದರೆ ನೀವು ಯೋಚನೆ ಮಾಡಿರಿ ನಾವು ಎಷ್ಟು ಕಿರಾತಕರು ಇರ್ಬೋದು ಅಂತ. ವಾಚ್ ಕೊಡ್ಸಿರೋದು ನನ್ನ ತಮ್ಮ, ಸ್ಪೆಷಲ್ ಆಗಿರಲಿ, ಯಾವಾಗಲೂ ಟೈಮ್ನ ಕೌಂಟ್ ಮಾಡು ಅಂತ. ಅದಾದಮೇಲೆ ನಮ್ಮ ಸ್ಕ್ವಾಡ್ನ ಕರ್ಕೊಂಡು ನಾವು ಹೋದ್ವಿ ನಮ್ಮ ಇನ್ನೊಂದು ಅಡ್ಡ ಅಂತಲೇ ಹೇಳ್ಬೋದು. ಇಲ್ಲಿ ಬಂದಾಗ ಚಿಲ್ಲಾಗಿ ಚಳಿ ಇದ್ದಾಗ ಮೋಮೋಸ್ ಇರ್ಬೋದು, ನೂಡಲ್ಸ್ ಇರ್ಬೋದು, ತಂದೂರಿ ಇರ್ಬೋದು, ಸಖತ್ತಾಗಿ ಸಿಗುತ್ತೆ ಇಲ್ಲಿ. ಸೊ ಈ ಪ್ಲೇಸ್ಗಂತೂ ನಾವು ಎಷ್ಟು ಸಲ ಬಂದಿವಿ ಅಂತ ಲೆಕ್ಕನೇ ಇಲ್ಲ. ಸೊ ಯೂಟ್ಯೂಬ್ ಸ್ಟಾರ್ಟಿಂಗ್ ಮಾಡಬೇಕಾದ್ರೇ ಈ ಅಂಗಡಿಗೆ ತುಂಬ ಸಲ ವಿಸಿಟ್ ಮಾಡ್ತಾಯಿದ್ವಿ. ಇದು ಇನ್ನೂ ಅವರು ಕಟ್ತಾನೆ ಇದ್ದಾರೆ. ಅದು ಯಾವಾಗ ಫಿನಿಶ್ ಆಗುತ್ತೋ ಗೊತ್ತಿಲ್ಲ. ಬಟ್ ತಂದೂರಿ ಮಾತ್ರ ಅಲ್ಟಿಮೇಟಾಗಿ ಕೊಡ್ತಾರೆ ಈ ಜಾಗದಲ್ಲಿ. ಅಷ್ಟು ಈ ನಡುವೆ ನನ್ನ ದೊಡ್ಡ ತಂಗಿ ನನ್ನ ಪಾಪನ ಜಾಸ್ತಿ ಕ್ಯಾರಿ ಮಾಡ್ತಾಳೆ. ಯಾಕಂದರೆ ಅವ್ರು ಸ್ವಲ್ಪ ಸಂಭಾಳಿಸೋಕ್ಕೆ ಈಸಿ ಆಗುತ್ತೆ. ನಾನು ತೊಗೊಂಡ್ರೆ ನನ್ನ ಮೇಲೆ ಪಲ್ಟಿ ಹೊಡೆಯೋದು ಇಲ್ಲ ಹಾಲು ಕುಡಿಸೋ ಅನ್ನೋದು ಆ ಥರ ಮಾಡ್ತಾನೆ. ಸೊ ಅವಳೇನೋ ತೊಗೊಂಡ್ರೆ ಸ್ವಲ್ಪ ಆಡ್ಕೊಂಡು ಜೊತೆಗಿರೋ ಥರ ನೋಡ್ತಾನೆ. ಕೆಲವ್ರು ನನಗೆ ಹೇಳ್ತಾರೆ, ನೀನೇನೋ ಲಕ್ಕಿ ಬಿಡಮ್ಮ, ನಿನ್ನ ಸಿಸ್ಟರ್ಸ್ ಇದ್ದಾರೆ, ಮಗು ನೋಡ್ಕೊತಾರೆ ಅಂತ. ಸೊ ಹೇಗೆ ಆದ್ರೂ ಮಗು ಹಾಲು ಕುಡಿಸೋದಿರ್ಬೋದು, ರಾತ್ರಿ ಹೊತ್ತು ಎದ್ದಿರೋದಿರ್ಬೋದು, ಇಲ್ಲ ಮಗು ಏನೋ ಪ್ಯಾನಿಕ್ ಆದರೆ ನನಗೂ ಪ್ಯಾನಿಕ್ ಆಗೋದು ನಿಜ ಅಲ್ವಾ? ಸುಳ್ಳಂತೂ ಅಲ್ಲ ಅಲ್ವಾ? ಚಿನ್ನಾರಿ ತಿಂಡಿ ಬೇಕಾ ಮಗ ನಿನಗೆ? ಕಲ್ಲಂಗಡಿ ಐತೆ, ಆಚೆ ಎತ್ಕೊಂಡು ತಿನ್ಸ್ಬೋದು. ಏನು ತಿನ್ರಿ ಬಾವು, ಬಿಸಿ ಇದೆ. ನಾಗೆ ಸುಟ್ಕೊಂಡ್ಬಿಟ್ಟೆ, ಅದಕ್ಕೆ ನಾನು ಅಲ್ಲೇ ಇಟ್ಟೆ. ತಂದೂರಿ ಕಾಣಿಸ್ತೈತೆ, ತಂದೂರಿ ಐತೆ, ತಂದೂರಿ ತಿಂತವನೆ. ತಂದೂರಿ ಐತೆ. ನೋಡ್ರಿ ಎಲ್ಲ ಪಾಪ, ನಮ್ಮ ಪಾಪನ ಬಿಟ್ಟು ಎಲ್ಲ ತಿಂತವ್ರು ನೋಡ್ರಿ. ನಾನು ಅವ್ರ ಅಮ್ಮ
ಈ ನಡುವೆ ನಿಮಗೆಲ್ಲ ನಾನು ಚಾಲೆಂಜ್ ಕೊಡ್ತಾನೆ ಬಂದೆ, ಯಾರಾದರೂ ಆನ್ಸರ್ ಮಾಡ್ತೀರಾ ಅಂತ. ಜಸ್ಟ್ ವೀಡಿಯೋ ನೋಡಿ ಹೋಗ್ತೀರಾ. ಯಾವುದಾದ್ರೂ ಚಾಲೆಂಜ್ಗೆ ಆನ್ಸರ್ ಮಾಡಿದ್ರೆ ಏನಾದರೂ ನಾನು ಒಂದು ಆಪ್ಷನ್ ನಿಮ್ಗೆ ಕೊಡ್ಬೋದಲ್ವಾ. ಸೊ ನಿಮಗೆ ನಮ್ಮ ವೀಡಿಯೋ ಹೇಗೆ ಅನಿಸ್ತಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಜೊತೆಗೆ ನನ್ನ ಚಾನಲ್ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಮಾತ್ರ ನಾನು ಹಾಕಿರೋ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತವೆ. ಆಗ ನೀವು ನೋಡ್ಬೋದು, ಲೈಕ್ ಮಾಡ್ಬೋದು, ಶೇರ್ ಮಾಡ್ಬೋದು, ವಿಷಯನ ತಿಳ್ಕೊಬೋದು. ಅಯ್ಯೋ ಅವನಿಗೆ ಬೇಕಂತ ಊಟ ನೋಡು. ಪಚ್ಚ ಪಚ್ಚಿ ಪಚ್ಚ ಪಚ್ಚಿ ಎಲ್ಲ. ನಮ್ಮ ಗ್ರೂಪಲ್ಲಿ ಬಿರಿಯಾನಿ ಲವರ್ ಮತ್ತು ತಂದೂರಿ ಲವರ್ ತುಂಬ ಜನ ಇದ್ದಾರೆ. ಸೊ ಬಿರಿಯಾನಿ ಇರಲೇಬೇಕು, ತಂದೂರಿ ಇರಲೇಬೇಕು ಅಂತಾರೆ ಏನೇ ಆರ್ಡ್ರ್ ಮಾಡಿದ್ರು. ಆದರೆ ನಾನು ಇಲ್ಲಿ ಸ್ವಲ್ಪ ವೆರೈಟಿ, ಯಾಕಂದರೆ ನನಗೆ ಮಟನ್ ಊಟ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದು ತಂದೂರಿ ಅಂದರೆ ಸಖತ್ ಇಷ್ಟ ಆಗುತ್ತೆ. ಆದರೆ ಮಟನ್ ಇದ್ದರೆ ಚಿಕನ್ಗೆ ಹೋಗೋಕ್ಕಿಂತ ಮಟನ್ನೇ ತಿಂತೀನಿ ನಾನು. ನೋಡಿರಿ ನನ್ನ ಸಿಸ್ಟರ್ ನನ್ನ ಮಗನ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದಾಳಂತ. ಈ ವಿಡಿಯೋ ನೋಡಿದ್ರೆ ಸಾಕು ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡಿದ್ದಾಳೆ ಅಂತ. ನನಗೆ ಸ್ವಲ್ಪ ರಿಲೀಫಾಗಿ ಆರಾಮಾಗಿ ಊಟ ಮಾಡೋಕ್ಕೆ ಟೈಮ್ ಸಿಕ್ತು ಅಂತ ಅನ್ಕೋಬೋದು. ಮನೇಲಾಗಿದ್ರೆ ಖಂಡಿತ ಒಂದು ತುತ್ತು ಕೂಡ ಗಂಟ್ಲಲ್ಲಿಂದ ಇಳಿತಾ ಇರಲಿಲ್ಲ. ನಾವು ಏನೇನು ಆರ್ಡ್ರ್ ಮಾಡಿದ್ವಿ ಅಂತ ಕೆಲವೊಂದು ಫೋಟೋ ತೊಗೊಂಡಿದ್ವಿ, ತುಂಬ ಫೋಟೋ ತೊಗೊಳಕ್ಕಾಗಲಿಲ್ಲ. ಸೊ ಅದರಲ್ಲಿ ಏನೇನು ತಿಂದಿದ್ದೀವಿ ಅಂತ ನೀವು ಕಮೆಂಟ್ ಮಾಡಿ ನೋಡೋಣ. ಹಾಗಾದರೂ ಇದು ಚಾಲೆಂಜ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಊಟದ ಹೆಸರು ಇಲ್ಲಾಂದರೆ ಡಿಶ್ ಹೆಸರು ನೀವು ಕಮೆಂಟ್ ಮಾಡಿ. ಸೊ ಯಾರು ಕಮೆಂಟ್ ಮಾಡ್ತೀರಾ ಅವ್ರ ಹೆಸರು ಹೇಳಿ ಹಾಯ್ ಮಾಡ್ತೀನಿ ನಾನು. ಸೊ ಇದು ಒಂದು ಹೊಸ ಟಾಸ್ಕ್ ಥರ ಅಂದ್ಕೊಳ್ಳೋಣ. ನಿಮಗೂ ಫನ್ ಇರುತ್ತೆ, ನನಗೂ ಫನ್ ಇರುತ್ತೆ. ಎಲ್ಲರದ್ದು ಊಟ ಆಯಿತು. ಸೊ ಫೈನಲಿ ಜ್ಯೂಸ್ ಅಂಗಡಿಗೆ ಬಂದ್ವಿ. ಹೌದು, ಇಲ್ಲಿಗೆ ಇವರೆಲ್ಲ ಜ್ಯೂಸ್ ಕುಡಿಬೇಕು ಅಂತ ಹೇಳ್ತಾಯಿದ್ರು. ಸೊ ನಮ್ಮ ಪಾಪನ ದಿವ್ಯ ಆಡಿಸ್ತಾ ಇದ್ರೆ ನಾವೆಲ್ಲ ಕೂತ್ಕೊಂಡಿದ್ವಿ. ನಾನು ವಿತೌಟ್ ಐಸ್ ವಿತೌಟ್ ಶುಗರ್ ಜ್ಯೂಸ್ ಹೇಳಿದ್ದೆ, ಬಟ್ ಇಲ್ಲ ಅಂತ ಹೇಳಿದ್ರು. ಸೊ ಕೊನೆಗೆ ಫಲೂದಾ, ಗಡ್ಬಡ್ ಐಸ್ ಕ್ರೀಮ್ ಮತ್ತು ಇವರು ಒಂದು 2-3 ಜ್ಯೂಸ್ ಮಾಡಿದ್ರು. ಅದರಲ್ಲೇ ಸ್ವಲ್ಪ ಟೇಸ್ಟ್ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ನಾವು ಖುಷಿಯಾಗಿರಬೇಕು ಅಂತ ತೀರ್ಮಾನ ಮಾಡಿದ್ರೆ ಯಾವ ದಿನ ಆಗಿರಲಿ ಖುಷಿಯಾಗಿರ್ಬೋದು. ಬರ್ಡೇನೇ ಆಗಬೇಕು ಇಲ್ಲ ಯಾವುದೋ ಒಂದು ಸ್ಪೆಷಲ್ ಡೇನೇ ಆಗಿರಬೇಕು ಅಂತ ಇಲ್ಲ. ಸೊ ಗ್ರೂಪಿಸಮ್ ಅಂತ ಏನೂ ಇಲ್ಲ. ನಾವು ಒಬ್ಬರೇ ಇದ್ದಾಗಲೂ ಖುಷಿಯಾಗಿರ್ಬೋದು, ಎಲ್ಲರೂ ಇದ್ದಾಗಲೂ ಖುಷಿಯಾಗಿರ್ಬೋದು. ಏನಿರಬೇಕಪ್ಪ, ಜಸ್ಟ್ ಮನಸ್ಸಲ್ಲಿ ಒಳ್ಳೆತನ ಇರಬೇಕು. ಸೊ ಇವತ್ತಿನ ದಿನ ಕಳೆದುಬಿಟ್ರೆ ಮತ್ತೆ ಸಿಗಲ್ಲ ಈ ದಿನ ಅನ್ನೋದನ್ನ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತಾರೆ. ಇಲ್ಲ ಅಂದರೆ ಇದೇ ಥರ ಅವ್ರ ಹತ್ರ ಅದಿದೆ ಇವ್ರ ಹತ್ರ ಇದಿದೆ ಅಂದ್ಕೊಂಡು ಮನಸ್ಸೊಳಗೆ ವ್ಯಥೆ ಪಡ್ತಾ ಮನಸ್ಸನ್ನು ಸುಡ್ಕೊತಾರೆ, ಅವ್ರನ್ನೂ ಸುಡ್ಕೊತಾರೆ ಅಂತಲೇ ಹೇಳ್ಬೋದು. ಸೊ ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ ಯಾವಾಗಲೂ ಅಂತ ಇಷ್ಟು ಹೇಳ್ತಾ ನನ್ನ ವೀಡಿಯೋನ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮಗೆ ತುಂಬ ಹೊಟ್ಟೆ ಫುಲ್ಲಾಗಿತ್ತು, ಬೇಗ ಮನೆಗೆ ಹೋಗಿ ಪಾಚ್ಕೋಬೇಕಿತ್ತು. ಸೊ ನಿದ್ದೆನೂ ಕಣ್ಣಲ್ಲಿ ತುಂಬಿ ತುಳುಕ್ತಾ ಇತ್ತು. ಎಲ್ಲರಿಗೂ ಹೊಟ್ಟೆ ತುಂಬಿದೆ. ಸೊ ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಮಮ್ಮಿ ಡ್ಯಾಡಿಗೆ ಪಾರ್ಸಲ್ ತೊಗೊಂಡು ನಾವು ಮನೆ ಕಡೆ ಹೊರಟ್ವಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಹಾರ್ಟ್ ಸಿಂಬಲ್ನ ಕಳಿಸಿ. ನಮ್ಮ ಪಾಪು ಇವಾಗ ಎಷ್ಟು ಮಂತ್ ಆಗಿದ್ದಾನೆ ಅಂತಲೂ ಕಮೆಂಟ್ ಮಾಡಿ ಹೇಳಿ. ಸೊ ಯಾರು ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಅಂತ ನೋಡೋಣ. ಮತ್ತು ನನ್ನ ತಂಗಿ ಕೂಡ ನನಗೆ ಗಿಫ್ಟ್ ಕೊಟ್ಟಿದ್ಲು, ಬಟ್ ಅದು ಲೇಟಾಗಿ ಬಂತು ಅಷ್ಟೇ. ಬಟ್ ಡ್ರೆಸ್ ಮಾತ್ರ ಸೂಪರಾಗಿತ್ತು. ಆ ಡ್ರೆಸ್ನ ನಾನು ಆಲ್ರೆಡಿ ಹಾಕ್ಕೊಂಡು ಆಗಿದೆ, ಸ್ವಲ್ಪ ದೊಡ್ಡ ಸೈಜು. ಸೊ ಬೆಲ್ಟ್ ಇಟ್ಟು ಅಡ್ಜಸ್ಟ್ ಮಾಡಿದೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.